ನಮಸ್ತೆ. ಬರ್ರಿ ಇವತ್ತು ಮನೆಯಲ್ಲೇ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆ ಗೋಬಿನ ಕ್ಲೀನಾಗಿ ತೊಳ್ಕೊಡ್ರಿ. ಕುದೀತಿರೋ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇವೆರಡು ಹಾಕ್ಕೊಂಡು ಅವು ಗೋಬಿನ ತೊಳ್ಕೊಳ್ರಿ, ಯಾಕಂದ್ರೆ ಅದ್ರಾಗ ಹುಳ ಭಾಳ ಇರ್ತಾವೆ. ಆಮೇಲೆ ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ ಆ್ಯಂಡ್ ರೆಡ್ ಚಿಲ್ಲಿ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಾಟ್ ಮಸಾಲ ಎಲ್ಲ ಹಾಕ್ಕೊತಾರೆ, ಬಟ್ ನಾ ಹಾಕ್ಕೊಂಡಿಲ್ಲ, ಹೀಗೆ ಮಾಡಿದ್ದೀನಿ. ಒಂದು ಸತಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ, ಎಲ್ಲ ಅದ್ರ ಜೊತೆ ಬ್ಲೆಂಡ್ ಆಗಬೇಕು. ಆಮೇಲೆ ಕಾದಿರೋ ಎಣ್ಣೆನ ಹಾಕ್ಕೊಳ್ರಿ. ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ರಿ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಹಾಕ್ಕೊಂಡು ಕಲಿಸ್ಕೊಳ್ರಿ. ಇದನ್ನು ಕಲಿಸ್ಕೊಂಡು ಕಾದಿರೋ ಎಣ್ಣೆಗೆ ಅದನ್ನು ಬಜ್ಜಿ ರೀತಿ ಬಿಡಬೇಕು. ಇಲ್ಲಿ ಎಣ್ಣೆ ಸ್ವಲ್ಪ ತೊಗೊಂಡು ನಾನು, ಯಾಕಂದರೆ ಕರ್ದಿರೋ ಎಣ್ಣೆನ ಅಡುಗೆಗೆ ಮತ್ತೆ ಯೂಸ್ ಮಾಡಲ್ಲ, ಹಾಗಾಗಿ. ಸೊ ಈಗ ಗೋಬಿನ ಕರಿತಿದ್ದೀನಿ. ಕರ್ದಿದ್ದಾದಮೇಲೆ ಇದರೊಳಗೇ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆರಡು ಹಾಕ್ಕೋಬೇಕು. ಅದು ಫ್ರೈ ಆದಮೇಲೆ ಈರುಳ್ಳಿ ಈ ಥರ ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಳ್ರಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊತಿದ್ದೀನಿ. ಆಮೇಲೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅದೆಲ್ಲ ಇದ್ದರೆ ಹಾಕ್ಕೋಬೇಕು. ಇರಲಿಲ್ಲ, ನಾನು ಸ್ಕಿಪ್ ಮಾಡಿದ್ದೀನಿ. ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಆಮೇಲೆ ಇದಕ್ಕೆ ಸೋಯಾ ಸಾಸ್ ಅದೆಲ್ಲ ಹಾಕ್ತಾರ, ನಾನು ಹಾಕಿಲ್ಲ. ಇದು ಟೊಮೆಟೊ ಕೆಚಪ್, ಇದನ್ನು ಹಾಕಿ ಒಂದು ಸತಿ ಕಲಿಸ್ಕೊಳ್ರಿ. ಇದು ಮನೇಲಿ ಏನಿತ್ತೋ ಅದನ್ನಷ್ಟೇ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಚೆಂದಾಗಿ ಒಂದು ಸತಿ ಕುದಿಸ್ಕೊಳ್ರಿ. ಅದು ಒಂದು ಸ್ವಲ್ಪ ಗಟ್ಟಿ ಬರಬೇಕಂದ್ರೆ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕಬೇಕು. ನಾನು ಅದು ಕೂಡ ಮಾಡಿಲ್ಲ, ಜಸ್ಟ್ ಹಾಗೆ ಮಾಡಿದ್ದೀನಿ. ಅದು ಒಂದು ಸತಿ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಮಾಡಿಟ್ಟಿರೋ ಗೋಬಿನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಟೇಸ್ಟ್ ಭಾರಿ ಆಗಿತ್ತು, ಮಸ್ತಾಗಿತ್ತು. ಒಂದು ಸತಿ ನೀವು ಟ್ರೈ ಮಾಡಿರಿ ಮನೆಯೊಳಗೆ. ಮಕ್ಕಳೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಏನಾರ ಬೇಕು ಅಂತಾರಲ್ಲ ಸ್ಕೂಲಿಂದ ಬಂದ ತಕ್ಷಣ, ಆ ಟೈಮ್ ಒಳಗೆ ಈಸಿಯಾಗಿ ಮಾಡಿಕೊಡ್ಬೋದು. ಇದನ್ನು ಮನೇಲಿರೋ ಐಟಮ್ನೇ ಬಳಸಿ. ಸೊ ಗೋಬಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.